ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ನೀವೆಲ್ಲರೂ ಕೂಡ ಹಿಂದಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ದಾನ ಮಾಡೋದ್ರಿಂದ ನಮಗೆ ಎಂತಹ ಅದ್ಭುತವಾದ ಫಲಗಳು ಸಿಗುತ್ತೆ ಅಂತ ತಿಳ್ಕೊಂಡ್ರಿ. ಇನ್ನು ಈ ದಿನ ನಾವು ಮನೆಯಲ್ಲಿ ಯಾವ ರೀತಿ ನಾವು ದೀಪಗಳನ್ನು ದಾನ ಕೊಡ್ಬೋದು ಅಥವಾ ದೇವಸ್ಥಾನದಲ್ಲೇ ಕೊಡೋದಿದ್ರೆ ನಾವು ಯಾವ ರೀತಿ ದೀಪಗಳನ್ನು ದಾನ ಕೊಡ್ಬೋದು, ಮತ್ತು ನದಿ ತೀರದಲ್ಲಿ ನಾವು ದೀಪಗಳನ್ನು ದಾನ ಮಾಡ್ತೀವಿ ಅಂದರೆ ನಾವು ಯಾವ ರೀತಿ ದೀಪಗಳನ್ನು ದಾನ ಮಾಡಬೇಕು, ಬನ್ನಿ ಇವಾಗ ಈ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ. ಈ ವರ್ಷ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಸೋಮವಾರ 4 ಸೋಮವಾರ ಬಂದಿದೆ. ಇನ್ನು ನವೆಂಬರ್ 5ನೇ ತಾರೀಕು ಹುಣ್ಣಿಮೆ ದಿನ ಅಂದರೆ ಕಾರ್ತಿಕ ಹುಣ್ಣಿಮೆ ಇದೆ. ಈ ದಿನ ಅಂತೂ ತುಂಬಾನೇ ಶ್ರೇಷ್ಠವಾದದ್ದು. ಈ ದಿನ ಅಂತೂ ಯಾರೂ ಕೂಡ ತಪ್ಪಿಸ್ಕೋಬೇಡಿ. ಖಂಡಿತವಾಗ್ಲೂ ಹುಣ್ಣಿಮೆ ದಿನ ಅಂದರೆ ಕಾರ್ತಿಕ ಹುಣ್ಣಿಮೆ ದಿನ ದೀಪಾರಾಧನೆ ಮಾಡಬೇಕು, ದೀಪಗಳನ್ನು ದಾನ ಮಾಡಬೇಕು. ಇದಂತೂ ತುಂಬಾನೇ ಒಳ್ಳೆಯದು. ಕಾರ್ತಿಕ ಹುಣ್ಣಿಮೆ ಬಗ್ಗೆ ನಾನು ಸಂಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ದೀಪಗಳ ಬಗ್ಗೆ ತಿಳ್ಕೊಳ್ಳೋಣ. ವರ್ಷಕ್ಕೆ ಒಂದೇ ದಿನ ಆದ್ರೂ ಈ ರೀತಿ ನೀವು ದೀಪಗಳನ್ನು ದಾನ ಮಾಡೋದ್ರಿಂದ ನಮಗೆ ಸಾಕಷ್ಟು ಪುಣ್ಯ ಫಲಗಳು ಸಿಗುತ್ತೆ. ಈ ಮಾಹಿತಿಗಳು ತುಂಬಾ ಉಪಯೋಗ ಆಗುತ್ತೆ. ಇದನ್ನು ನೀವು ತಿಳ್ಕೊಳ್ಳೇಬೇಕು ಖಂಡಿತವಾಗ್ಲೂ. ಎಷ್ಟು ದೀಪಗಳನ್ನು ದಾನ ಕೊಡಬೇಕು, ಎಷ್ಟು ಜನರಿಗೆ ದಾನ ಕೊಡಬೇಕು, ಇದೆಲ್ಲ ಮಾಹಿತಿ ನಿಮಗೋಸ್ಕರ. ದೀಪಗಳನ್ನು ದಾನ ಕೊಡಬೇಕು ಅಂತ ಅಂದರೆ ದೀಪಾವಳಿ ಹಬ್ಬದ ದಿನವೂ ಕೊಡ್ಬೋದು, ನರಕ ಚತುರ್ದಶಿ ದಿನವೂ ಕೊಡ್ಬೋದು, ಹಾಗೆ ಹುಣ್ಣಿಮೆ ದಿನವೂ ಕೂಡ ಕೊಡ್ಬೋದು. ಇನ್ನು ಯಾವ್ಯಾವ ವಾರದಲ್ಲಿ ಕೊಡ್ಬೋದು ಅಂತ ಅಂದರೆ ಕಾರ್ತಿಕ ಸೋಮವಾರ. ಈ ಸಲ 4 ಸೋಮವಾರ ಬಂದಿದೆ. 4 ಸೋಮವಾರನೂ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಆನಂತರ ನೀವು ದೀಪಗಳನ್ನು ತಾಂಬೂಲದ ಜೊತೆಗೆ ಇಟ್ಟು ಕೊಡ್ಬೋದು. ಹಾಗೆ ಗುರುವಾರ ಅಥವಾ ಶುಕ್ರವಾರ ತುಂಬ ಒಳ್ಳೆಯದು. ವಾರದಲ್ಲಿ ಈ 3 ದಿನ ಕೂಡ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ದಾನ ಮಾಡ್ಬೋದು. ಅಂದರೆ ಸೋಮವಾರ, ಗುರುವಾರ, ಶುಕ್ರವಾರ. ಅಲ್ಲದೆ ತುಳಸಿ ಹಬ್ಬದ ದಿನ ಕೂಡ ನೀವು ದೀಪಗಳನ್ನು ದಾನ ಮಾಡ್ಬೋದು. ಅಥವಾ ಕಾರ್ತಿಕ ಹುಣ್ಣಿಮೆ ದಿನ ಅಂದರೆ ನವೆಂಬರ್ 5ನೇ ತಾರೀಕು ಬರ್ತಾ ಇದೆ, ಈ ದಿನ ಕೂಡ ನೀವು ಕೊಡ್ಬೋದು. ಇನ್ನು ಕೆಲವೊಂದು ತಿಥಿಗಳ ದಿನದಂದು ದೀಪಗಳನ್ನು ದಾನ ಮಾಡ್ಬೋದು ಅಂತ ಅಂದರೆ ಯಾವ್ಯಾವ ದಿನ ಕೊಡ್ಬೋದು ಅಂತ ಅಂದರೆ ಬಿದಿಗೆ, ಪಂಚಮಿ, ಷಷ್ಠಿ, ದ್ವಾದಶಿ ಇಂಥ ದಿನಗಳಲ್ಲೂ ಕೂಡ ನೀವು ಅಂದರೆ ಈ ತಿಥಿ ಇರುವಂಥ ದಿನ ಕೂಡ ಯಾವುದೇ ವಾರ ಆಗಿದ್ರೂ ಪರವಾಗಿಲ್ಲ, ಆ ದಿನ ಕಾರ್ತಿಕ ಮಾಸದಲ್ಲಿ ನಾನು ಹೇಳ್ತಾ ಇರೋದು ಇಂಥ ತಿಥಿ ಇರುವಂಥ ದಿನ ಕೂಡ ನೀವು ದೀಪಗಳನ್ನು ದಾನ ಮಾಡ್ಬೋದು. ದೀಪಗಳ ಜೊತೆಗೆ ಸ್ವಲ್ಪ ಅಕ್ಷತೆ ಅಥವಾ ₹1 ಕಾಯಿನು ಅಥವಾ ಅರಿಶಿಣದ ಕೊಂಬು ಅಥವಾ ಡ್ರೈ ಫ್ರೂಟ್ಸು ಇದನ್ನೆಲ್ಲ ಒಂದು ಕವರ್ನಲ್ಲಿ ಅಥವಾ ಪೌಚ್ನಲ್ಲಿ, ಇವಾಗೆಲ್ಲ ವೆರೈಟಿ ಆಗಿರುವಂಥ ಬ್ಯಾಗ್ಗಳು ಕೂಡ ಸಿಗುತ್ತೆ. ನಿಮ್ಮ ಶಕ್ತಿಗೆ ಅನುಸಾರ ನೀವು ಒಂದು ಕವರ್ನಲ್ಲಿ ಪ್ಯಾಕ್ ಮಾಡ್ಬೋದು. ಈಗ ನೀವು ಮಡ್ಲಕ್ಕಿ ಎಲ್ಲ ಪ್ಯಾಕ್ ಮಾಡಿರ್ತೀರಲ್ಲ, ಬ್ಲೌಸ್ ಪೀಸು ಅದನ್ನೆಲ್ಲ ಆ ಥರ ಒಂದು ಚಿಕ್ಕ ಕವರ್ನಲ್ಲಿ 2 ದೀಪ ಇಟ್ಬಿಟ್ಟು ಅದ್ರ ಜೊತೆಗೆ ₹1 ಕಾಯಿನ್ನ ಇಟ್ಬಿಟ್ಟು ಅದನ್ನು ಪ್ಯಾಕ್ ಮಾಡಿ ಎಲೆ, ಅಡಿಕೆ, ಬಾಳೆಹಣ್ಣು ಏನಿರ್ತೀರ ಅದ್ರ ಜೊತೆಗೆ ಈ ದೀಪಗಳನ್ನು ಇಟ್ಬಿಟ್ಟು ದಾನ ಮಾಡ್ಬೋದು. ಏಕೆಂದರೆ ನಾವು ದಕ್ಷಿಣೆ ಇಲ್ಲದೆ ಏನೇ ದಾನ ಕೊಟ್ಟರು ಅದು ನಮಗೆ ಫಲ ಸಿಗೋದಿಲ್ಲ. ಹಾಗಾಗಿ ದೀಪಗಳ ಜೊತೆ ₹1 ಕಾಯಿನು ಅಥವಾ ₹5 ಕಾಯಿನು ನಿಮ್ಮ ಶಕ್ತಿಗೆ ಅನುಸಾರ ನೀವು ದಕ್ಷಿಣೆ ಇಟ್ಬಿಟ್ಟು ಕೊಡ್ಬೋದು. ನಾವು ದಾನ ಕೊಡಬೇಕಾದ್ರೆ ದಕ್ಷಿಣೆಯನ್ನು ಇಟ್ಬಿಟ್ಟೇ ದಾನ ಕೊಡಬೇಕು. ಈ ರೀತಿ ಮಾಡೋದೇ ತುಂಬಾ ಶ್ರೇಷ್ಠ. ಅಥವಾ ನಿಮಗೆ ಏನೇನೂ ಶಕ್ತಿ ಇಲ್ಲ ಅಂತ ಅನ್ನೋರು ಒಬ್ರಿಗಾದ್ರೂ ನೀವು ಕೊಡ್ಬೋದು. ಏಕೆಂದರೆ ದೀಪಗಳು ತುಂಬಾ ಕಾಸ್ಟ್ಲಿ ಏನಿಲ್ಲ. ₹2 ಸಿಗುತ್ತೆ, ₹5 ಸಿಗುತ್ತೆ. ₹5ಗೆ 2 ದೀಪ, ಚಿಕ್ಕ ಚಿಕ್ಕ ದೀಪಗಳೇ ಸಿಗುತ್ತೆ. ಸಣ್ಣ ಸಣ್ಣ ಹಣತೆಗಳನ್ನು ತಗೊಳ್ಳಿ, ಅದನ್ನು ಎಷ್ಟು ಜನಕ್ಕೆ ಬೇಕಾದರೂ ಕೊಡ್ಬೋದು. ಮೊದಲು ನೀವು ಲೆಕ್ಕ ಹಾಕ್ಕೊಂಡು ದಾನ ಮಾಡಿ. ಅಥವಾ ಇನ್ನೇನು ತುಳಸಿ ಹಬ್ಬ ಕೂಡ ಹತ್ರದಲ್ಲೇ ಇದೆ, ಅವತ್ತು ಕೂಡ ನೀವು ಮನೆಗೆ ಬಂದವ್ರಿಗೆ ಅಂದರೆ ಕುಂಕುಮಕ್ಕೆ ಹೆಂಗಿದ್ರು ಕರಿತೀರ, ಆವಾಗ ನೀವು ಇದನ್ನು ಕೂಡ ನೀವು ಕೊಡ್ಬೋದು. ತಾಂಬೂಲದ ಜೊತೆಗೆ ನೀವು ಈ ದೀಪಗಳನ್ನು ದಾನ ಮಾಡ್ಬೋದು. ಇನ್ನೂ ಇದನ್ನೆಲ್ಲ ತಗೊಳ್ಳೋದಕ್ಕೆ ಸಾಕಷ್ಟು ಸಮಯ ಇದೆ. ಇವಾಗಿಂದಲೇ ನೀವು ಇದನ್ನೆಲ್ಲ ತಂದುಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಆ ಸಮಯಕ್ಕೆ ನಮಗೆ ಈಸಿ ಆಗುತ್ತೆ. ಏನಂತೀರಾ? ಇದು ನಿಜ ತಾನೇ? ನೀವು ಪೂಜೆ ಎಲ್ಲ ಆದಮೇಲೆ ಕುಂಕುಮಕ್ಕೆ ಕರೆದಾಗ ತುಳಸಿ ಗಿಡದ ಹತ್ರನೋ ಅಥವಾ ಮನೆ ಒಳಗಡೆನೋ ಅವನ್ನ ಕೂರಿಸ್ಬಿಟ್ಟು ಕುಂಕುಮನ ಕೊಡಿ, ಅವರಿಂದ ಆಶೀರ್ವಾದವನ್ನು ತಗೊಳ್ಳಿ. ಇನ್ನು ಯಾವ ಸಮಯದಲ್ಲಿ ದೀಪಗಳನ್ನು ದಾನ ಮಾಡಬೇಕು ಅಂತ ಅಂದರೆ ಬೆಳಗ್ಗೆ ಸೂರ್ಯ ಉದಯಕ್ಕೂ ಮೊದಲು ಅಂದರೆ ಬೆಳಗ್ಗೆ 6:30 ಒಳಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಬಿಟ್ಟು ನೀವು ದೀಪಗಳನ್ನು ದಾನ ಕೊಡ್ಬೋದು. ಅಥವಾ ಸಂಜೆ ಸೂರ್ಯ ಅಸ್ತದ ನಂತರ ಈ ಸಮಯದಲ್ಲೂ ಕೂಡ ದೀಪಗಳನ್ನು ದಾನ ಕೊಡೋದು ಕೂಡ ತುಂಬ ಒಳ್ಳೆಯದು.
ಏಕೆಂದರೆ ಕತ್ಲೆ ಇರುವ ಸಮಯದಲ್ಲೇ ಅಲ್ವಾ ನಾವು ದೀಪ ಹಚ್ಚೋದು, ಹಾಗಾಗಿ ಈ ಸಮಯದಲ್ಲಿ ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ಯಾವ್ಯಾವ ಜಾಗದಲ್ಲಿ ದೀಪಗಳನ್ನು ದಾನ ಕೊಡಬೇಕು ಅಂತ ಅಂದರೆ ದೇವಸ್ಥಾನದಲ್ಲಿ, ಹರಳಿ ಮರದ ಹತ್ರ ಅಂದರೆ ಅಶ್ವತ್ಥ ಕಟ್ಟೆ, ನದಿ ತೀರದಲ್ಲಿ ಮತ್ತು ಮನೆಯಲ್ಲೂ ಕೂಡ ಕೊಡ್ಬೋದು. ತುಳಸಿ ಗಿಡದ ಮುಂದೆ ನಾವು ದೀಪಗಳನ್ನು ಕೂಡ ದಾನ ಕೊಡ್ಬೋದು. ಯಾವ ರೀತಿ ಅಂತ ಅಂದರೆ ಇವಾಗ ಸೂರ್ಯ ಉದಯಕ್ಕೂ ಮುಂಚೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನೀವು ಈ ಒಂದು ಕಾರ್ತಿಕ ಮಾಸದಲ್ಲಿ ಯಾವುದೇ ತೀರ್ಥ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನದಿ ಸ್ನಾನ ಮಾಡಿಬಿಟ್ಟು ಅಲ್ಲಿ ನೀವು ಗಂಗೆ ಪೂಜೆ ಮಾಡಬೇಕು. ನದಿಯಲ್ಲೂ ಕೂಡ ಒಂದು ದೀಪನ ತೇಲಿ ಬಿಡಬೇಕು. ಆಮೇಲೆ ನೀವು ಅಲ್ಲೇ ಇರುವಂಥ ಒಂದು ಇಬ್ರಿಗಾದ್ರೂ ಸರಿ ಅಥವಾ 3 ಜನಕ್ಕೆ ಅಥವಾ 5 ಜನಕ್ಕೆ ನಿಮ್ಮ ಯಥಾಶಕ್ತಿ ಹೆಣ್ಮಕ್ಳಿಗೆ ಕುಂಕುಮ ಕೊಟ್ಬಿಟ್ಟು ಅದ್ರ ಜೊತೆಗೆ ದೀಪಗಳನ್ನು ದಾನ ಕೊಡ್ಬೋದು. ಇದು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮಾಡ್ಬೋದು. ಮನೆಯಲ್ಲಿ ಮಾಡೋದಕ್ಕಾಗೋದಿಲ್ಲ, ನೀವು ಹೊರಗಡೆ ದೇವಸ್ಥಾನದ ಹತ್ರ ಅಥವಾ ಅರಳಿ ಮರ, ಅಶ್ವತ್ಥ ಕಟ್ಟೆ, ನಾಗರಕಲ್ ಹತ್ರ ನೀವು ಈ ಥರ ಮಾಡ್ಕೋಬೋದು. ಏಕೆಂದರೆ ತುಂಬ ಜನ ಅಲ್ಲಿ ಮುತ್ತೈದೆಯರು ಮತ್ತು ಹೆಣ್ಮಕ್ಳು ಅಲ್ಲಿ ಪೂಜೆಗೆ ಬಂದಿರ್ತಾರೆ. ಅಲ್ಲಿ ನೀವು ಈ ರೀತಿ ದೀಪಗಳನ್ನು ದಾನ ಕೊಡ್ಬೋದು. ಅಕಸ್ಮಾತ್ ಮನೆ ಹತ್ರ ಇರೋ ದೇವಸ್ಥಾನದಲ್ಲಿ ಕೊಡ್ಬೋದಾ ಅಂತ ಅಂದರೆ ಖಂಡಿತ ಕೊಡ್ಬೋದು. ಆದಷ್ಟು ಬೆಳಗ್ಗೆ 11 ಗಂಟೆ ಒಳಗಾಗಿ ಕೊಡೋದಕ್ಕೆ ಪ್ರಯತ್ನ ಮಾಡಿ. ಏಕೆಂದರೆ ಮಧ್ಯಾಹ್ನದಲ್ಲಿ ಕೊಡೋ ಹಂಗಿಲ್ಲ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಕೊಡೋದಕ್ಕಾಗಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ 11 ಗಂಟೆ ಒಳಗಡೆ ದೇವಸ್ಥಾನದಲ್ಲಾಗಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೀವು ಇದನ್ನು ಕೊಡ್ಬೋದು. ತಾಂಬೂಲದ ಜೊತೆಗೆ ದೀಪಗಳನ್ನು ಇಟ್ಬಿಟ್ಟು ದಾನ ಕೊಡ್ಬೋದು. ಇನ್ನು ದೇವಸ್ಥಾನಗಳಿಗೆ ದೀಪ ಕೊಡೋದಾದರೆ ನೀವು ದೀಪಗಳನ್ನು ದಾನ ಮಾಡೋದಾದರೆ ಹಿತ್ತಾಳೆ ದೀಪಗಳನ್ನು ಕೊಡಬೇಕು. ಸಣ್ಣದಾದರೂ ಪರವಾಗಿಲ್ಲ, 2 ಜೋಡಿ ದೀಪಗಳು ಅಂದರೆ 2 ಜೋಡಿ ಅಂದರೆ 4 ಅಂತ ಅಲ್ಲ, 2 ದೀಪ ಅಷ್ಟೇ. ಏಕೆಂದರೆ ಒಂಟಿ ದೀಪನ ಕೊಡಬಾರ್ದು. ಹಾಗಾಗಿ ಹಿತ್ತಾಳೆ ದೀಪ ತೊಗೋಬೇಕು. ಒಂದು ತಟ್ಟೆನಲ್ಲಿ ಅಕ್ಕಿನ ಹಾಕ್ಬಿಟ್ಟು ಅದ್ರ ಮೇಲೆ ದೀಪಗಳನ್ನು ಇಟ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಬಿಟ್ಟು ದೀಪಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿ 2 ಎಳೆ ಬತ್ತಿನ ಹಾಕಿ ಆಮೇಲೆ ಅದ್ರ ಮುಂದೆ ಎಲೆ, ಅಡಿಕೆ, ಬಾಳೆಹಣ್ಣು ಮತ್ತು ದಕ್ಷಿಣೆ, ಹೂವು ಈ ಥರ ಏನಾದರೂ ಎಲ್ಲನೂ ಕೂಡ ಜೊತೆಯಲ್ಲಿ ಇಟ್ಬಿಟ್ಟು ಆ ತಟ್ಟೆನಲ್ಲಿ ದೇವರಿಗೆ ಆರತಿ ಮಾಡಬೇಕು. ದೇವರಿಗೆ ಆರತಿ ಮಾಡಿದಾದ್ಮೇಲೆ ಆ ತಟ್ಟೆ ಸಮೇತ ಕೊಡಬೇಕು ದೇವಸ್ಥಾನಕ್ಕೆ. ಈ ಥರ ದೇವಸ್ಥಾನಗಳಿಗೆ ದೀಪನ ದಾನ ಕೊಡೋದಿದ್ರೆ ದೀಪನ ಹಚ್ಬಿಟ್ಟು ಕೊಡಬೇಕು, ಖಾಲಿ ದೀಪನ ಕೊಡೋ ಆಗಿಲ್ಲ. ಇನ್ನು ಮನೆಯಲ್ಲಿ ಆದರೆ ಸಂಜೆ 5 ಗಂಟೆ 30 ನಿಮಿಷದಿಂದ 6 ಗಂಟೆ ಮೇಲೆ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ನೀವು ಮನೆಯಲ್ಲಿ ಮುತ್ತೈದೆಯರನ್ನು ಕರೆದ್ಬಿಟ್ಟು ನೀವು ಅವ್ರಿಗೆ ಅರಿಶಿನ ಕುಂಕುಮ ತಾಂಬೂಲ ಎಲ್ಲ ಕೊಟ್ಬಿಟ್ಟು ನೀವು ಅದ್ರ ಜೊತೆಗೇನೆ ದೀಪಗಳನ್ನು ದಾನ ಕೊಡ್ಬೋದು. ಜೊತೆ ದೀಪವನ್ನೇ ದಾನ ಕೊಡಬೇಕು, ಅಂದರೆ ಜೋಡಿ ದೀಪವನ್ನೇ ದಾನ ಕೊಡಬೇಕು. 2 ಮಣ್ಣಿನ ದೀಪಗಳನ್ನು ದಾನ ಕೊಡಬೇಕು. ಇನ್ನೂ ಕೆಲವರು ಎಣ್ಣೆ ಬತ್ತಿ ಸೇರಿಸ್ಬಿಟ್ಟು ಕೊಡಬೇಕಾ ಅಂತಾರೆ. ಆ ಥರ ಏನೂ ಇಲ್ಲ. ಇನ್ನು ನದಿಗಳಲ್ಲಿ ಗಂಗೆ ಪೂಜೆ ಮಾಡಿಬಿಟ್ಟು ಯಾವ ರೀತಿ ದೀಪಗಳನ್ನು ಬಿಡಬೇಕು ಅಂತ ಅಂದರೆ ದಯವಿಟ್ಟು ಯಾರೂ ಕೂಡ ಪ್ಲಾಸ್ಟಿಕ್ ಪ್ಲೇಟ್ನ ಉಪಯೋಗಿಸ್ಬೇಡಿ. ಅಡಿಕೆ ತಟ್ಟೆಗಳು ಸಿಗುತ್ತೆ, ಅದನ್ನು ತೊಗೊಳ್ಳಿ. ಮಣ್ಣಿನ ದೀಪನ ತೊಗೊಳ್ಳಿ. ಸಣ್ಣದೇ ಆದ್ರೂ 2 ದೀಪ ತೊಗೊಳ್ಳಿ. 2 ದೀಪ ಹಚ್ಚಬೇಕು. 1 ದೀಪನ ತೊಗೊಂಡ್ಬಿಟ್ಟು ಅದಕ್ಕೆ ತುಪ್ಪ ಬತ್ತಿಗಳನ್ನು ಹಾಕಿ ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು ಮತ್ತು 1 ಹೂವು ಇದಿಷ್ಟನ್ನು ಇಟ್ಟು ಅದ್ರ ಜೊತೆಗೆ ₹1 ಕಾಯಿನ್ನ ಇಟ್ಬಿಟ್ಟು ಅಂದರೆ ದಕ್ಷಿಣೆ ಇದನ್ನು ಇಟ್ಬಿಟ್ಟು ದೀಪನ ಹಚ್ಕೊಂಡು ಮೊದಲು 3 ಅಥವಾ 5 ಕಲ್ಲನ್ನು ದಡದ ಮೇಲೆ ಇಟ್ಬಿಟ್ಟು ಆ ನೀರನ್ನು ನಿಮ್ಮ 2 ಕೈಯಿಂದ ಬೊಗ್ಸೆನಲ್ಲಿ ನೀರನ್ನು ತೊಗೊಂಡ್ಬಿಟ್ಟು ಅಭಿಷೇಕವನ್ನು ಮಾಡಿ ಅರಿಶಿನ ಕುಂಕುಮ ಇಟ್ಟು ಹೂ ಇಟ್ಟು ಒಂದು ತಾಂಬೂಲವನ್ನು ಇಟ್ಬಿಟ್ಟು ಮತ್ತೆ ಅಲ್ಲೂ ಕೂಡ 2 ದೀಪನ ಹಚ್ಚಬೇಕು. ಆ ನಂತರ ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಅಂದರೆ ನೆನೆಸ್ಕೊಳ್ತಾ ಗಂಗೆಯನ್ನು ಸ್ಮರಣೆ ಮಾಡ್ತಾ ಗಂಗೆ ಮಂತ್ರವನ್ನು ಹೇಳ್ಕೊಂಡು ಆ ನಂತರ ಸೂರ್ಯನಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಆ ನಂತರ ಆ ತಟ್ಟೆಗಳಿಗೂ ಕೂಡ ಪೂಜೆ ಮಾಡಿ ಆಮೇಲೆ ನದಿಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಬಿಡಿ ಹೂಗಳನ್ನು ಹಾಕಬೇಕು. ಬಿಡಿ ಹೂನ ಹಾಕಿದಾದ್ಮೇಲೆ ಆರತಿ ಮಾಡಿಬಿಟ್ಟು ಕರ್ಪೂರ ಬೆಳಗಬೇಕು. ನದಿಗೂ ಕೂಡ ಊದ್ಬತ್ತಿ ಬೆಳಗ್ತಾ ಸೂರ್ಯನಿಗೂ ಕೂಡ ಹಾಗೆ ಊದ್ಬತ್ತಿನ ಬೆಳಗ್ಬಿಟ್ಟು ನದಿಗೆ ಕರ್ಪೂರನ ಬೆಳಗ್ತಾ ಹಾಗೆ ಸೂರ್ಯನಿಗೂ ಕೂಡ ಕರ್ಪೂರ ಬೆಳಗ್ತಾ ಆಮೇಲೆ ಕೈಯಲ್ಲಿರುವ ಹೂವು ಅಕ್ಷತೆಯನ್ನು ಇಟ್ಕೊಂಡು ಗಂಗೆಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸೂರ್ಯನಾರಾಯಣರನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಆ ಹೂವು ಅಕ್ಷತೆಯನ್ನ ಸೂರ್ಯನಿಗೆ ಅರ್ಪಿಸ್ಬೇಕು. ನಾವು ಮೇಲ್ಗಡೆ ಎಸೆದ್ರೆ ಅದು ನೀರೊಳಗಡೆ ಬೀಳುತ್ತೆ ಆ ಅಕ್ಷತೆ ಹೂವ.
ನಮಸ್ಕಾರ ಮಾಡಿಕೊಂಡು ಆಮೇಲೆ ನೀವು ಅಲ್ಲೇ ಕಲ್ಲನ್ನು ಜೋಡಿಸಿದ್ದೀರಲ್ಲ, ಅಲ್ಲಿ ನೀವು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿರುವಂಥ ದೀಪಗಳನ್ನು ಇಟ್ಕೊಂಡು ಅಡಿಕೆ ತಟ್ಟೆನಲ್ಲಿ ದೀಪಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ದೀಪನ ಹಚ್ಬಿಟ್ಟು ನದಿಯಲ್ಲಿ ತೇಲಿ ಬಿಡಬೇಕು. ಇದರಿಂದ ಯಾವುದೇ ರೀತಿ ನದಿಯಲ್ಲಿ ಇರುವಂಥ ಪ್ರಾಣಿಗಳಿಗೆ ಅಂದರೆ ಜಲಚರ ಪ್ರಾಣಿಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅಡಿಕೆ ತಟ್ಟೆನೂ ಕೂಡ ಅದು ನೀರಿನಲ್ಲಿ ನೆಂದ ಮೇಲೆ ಆ ಮೀನುಗಳಿಗೆ ಅದು ಆಹಾರ ಆಗುತ್ತೆ. ಇನ್ನು ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು ಇದನ್ನು ಕೂಡ ಅಲ್ಲಿರುವ ಮೀನುಗಳೇ ತಿಂತವೆ. ಮತ್ತು ಹೂವು ಕೂಡ ಅಷ್ಟೇ, ಅದು ತಿಂತವೆ. ಇನ್ನು ಮಣ್ಣಿನ ದೀಪ, ಅದು ನದಿಯ ಒಳಗಡೆ ಮಣ್ಣಲ್ಲೇ ಮಣ್ಣಾಗಿ ಹೋಗುತ್ತೆ. ಯಾವುದೇ ರೀತಿ ನದಿಯಲ್ಲಿ ಇರುವಂಥ ಜಲಚರ ಪ್ರಾಣಿಗಳಿಗೆ ತೊಂದರೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ಪ್ಲಾಸ್ಟಿಕ್ ಪ್ಲೇಟ್ನ ಯಾರೂ ಕೂಡ ಉಪಯೋಗಿಸ್ಬೇಡಿ. ಈ ಥರ ಕಾರ್ತಿಕ ಮಾಸದಲ್ಲಿ ಗಂಗೆ ಪೂಜೆ ಮಾಡಿಬಿಟ್ಟು ಈ ರೀತಿ ದೀಪಗಳನ್ನು ತೇಲಿ ಬಿಡ್ಬೋದು. ಇದು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಲೇಬೇಕು. ಕೆಲವು ಕಡೆ ಸಂಜೆ ಹೊತ್ತು ಕೂಡ ಮಾಡ್ತಾರೆ. ನೀವಲ್ಲಿ ವಿಚಾರಿಸ್ಕೊಂಡು ನೀವು ಯಾವ ದೇವಸ್ಥಾನಕ್ಕೆ ಹೋಗ್ತಿರೋ ಅಲ್ಲಿ ಹೇಗೆ ಮಾಡ್ತಾರೋ ಅದನ್ನು ತಿಳ್ಕೊಂಡು ನೀವು ಮಾಡ್ಬೋದು. ದೀಪಗಳನ್ನು ದಾನ ಕೊಡುವಾಗ ಈ ಒಂದು ಚಿಕ್ಕ ಮಂತ್ರನ ಹೇಳ್ಕೊಳ್ಳಿ. ಶುಭಂ ಕರೋತಿ ಕಲ್ಯಾಣಂ. ಇದರ ಅರ್ಥ ಏನಂದರೆ ದೀಪದ ಬೆಳಕಿಗೆ ನಮಸ್ಕಾರ ಅಂತ. ಶುಭಂ ಕರೋತಿ ಕಲ್ಯಾಣಂ ಅಂತ 3 ಸಲ ಹೇಳಬೇಕು. ಇದು ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತೆ, ಆರೋಗ್ಯನ ನೀಡುತ್ತೆ, ಶತ್ರುಗಳ ಕಾಟದಿಂದ ನಿವಾರಣೆ ಮಾಡುತ್ತೆ. ಹಾಗಾಗಿ ಈ ಒಂದು ಚಿಕ್ಕ ಮಂತ್ರನ ಹೇಳಿಕೊಂಡು ದೀಪನ ದಾನ ಮಾಡಿ ತುಂಬಾ ಶ್ರೇಷ್ಠವಾದದ್ದು. ಈ ವಿಡಿಯೋ ಅಂತೂ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸದ ಪೂಜೆಯ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ನಿಮ್ಗೇನಾದರೂ ಉಪಯೋಗಕ್ಕೆ ಬರುತ್ತೆ ಅಂದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.